ಬೆಂಗಳೂರಿನಲ್ಲಿ ಕೆಲಸದ ಮಹಿಳೆ ಮೇಲೆ ಮಾಲೀಕ ದರ್ಪ ಮೆರೆದಿದ್ದಾನೆ. ಕೆಲಸ ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ ಮಾಲೀಕ ಬೆದರಿಕೆ ಒಡ್ಡಿದ್ದಾನೆ. ಕೆಲಸದ ಮಹಿಳೆ ಮೇಲೆ ಮಾಲೀಕನ ದರ್ಪ ಇದು. ಬಟ್ಟೆ ಬಿಚ್ಚಿ ಹೊಡಿತೀನಿ ಅಂತ ಮಾಲೀಕೆ ಬೆದರಿಕೆ ಹಾಕಿದ್ದಾರೆ. ನಿನ್ನನ್ನ ರೋಡ್ನಲ್ಲಿ ಕತ್ತರಿಸಿ ಹಾಕ್ತೀನಿ ಅಂತ ಧಮಕಿ ಹಾಕಿದ್ದಾನೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಏನಂತ ಬರ್ಸಿರೋದು ಇವಾಗ ನಾನು ಹೊಡಿಯಕ್ ಬಂದ ನಾನು ಕೆಟ್ಟದಾಗ ಬೈದ ಅಂತ ಬರ್ಸಿಲ್ವ ಇವಾಗ NCR ಯಾರು ಕೊಟ್ಟಿದ್ ನಿನ್ಗೆ NCR ಏನೈತೆ ಮತ್ತೆ ಏನಂತ ಬರ್ತಿರೋದು ನೀನು ಕೆಲ್ಸಕ್ಕೆ ಸೇರಿಸ್ಕೊಂಡು ಎಲ್ಲ ಗುಡ್ಡೆ ಹಾಕ್ಬಿಟ್ಟಾರ ಸರ್ ಅದಕ್ಕೆಲ್ಲ ಕಂಪ್ಲೇಂಟ್ ಬರ್ಕೊಟ್ಟಿದ್ದಿಲ್ಲ ಆ ಕಂಪ್ನಿಯಲ್ಲಿ ನಾನು ಬೈದಿದ್ದಾರೆ ಕೆಟ್ಟದಾಗ ಬೈದಿದ್ದಾರೆ ಅಂತ ಇನ್ನೇನ್ ಮಾಡ್ಬೇಕು 100 ಜನದ ಕಸ್ಟಮರ್ ಇಸ್ಕೊಂಡು ನಾನು ಈ ಬೈದ ನಾಟ್ ಮಾಡ್ಬೇಕು ಅಲ್ಲಿ ಬುದ್ಧಿ ಇಲ್ವಾ ನಿನ್ಗೆ ಮತ್ತೆ ತಗೊಂಡು ಇಟ್ಬಿಟ್ರೆ ಯಾರಾದ್ರೂ ಬಂದಿದ್ದು ನೋಡ್ತಾರೆ ನಮ್ಗೆ ಏನ್ ಬುದ್ಧಿ ಐತೆ ನಮ್ಗೇನಿಲ್ಲ ಸುಮ್ಮನೆ ನನ್ಗೆ ತಲೆ ಕಡಿಸ್ಬಿಡ ಚೆಕ್ ಮಾಡ್ಲ ಅದಕ್ಕೆ ಯಾಕ್ರಿ ಬೆತ್ತಲೆ ಮೇಲೆ ಹೊಡಿತೀವಿ ಅಲ್ಲಲ್ಲ ಕೆಲ್ಸಕ್ಕೆ ಈ ಸೈಬರ್ ಸೆಂಟರ್ನ ಮಾಲೀಕ ಸೈಯದ್ ಲಕ್ಷ್ಮಿ ಅನ್ನುವಂತಹ ಮಹಿಳೆ ಇಲ್ಲಿ ಕೆಲಸಕ್ಕಿರ್ತಾರೆ. ಆಕೆ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಅಂದ್ರೆ 5 ವರ್ಷದಿಂದ ಈಕೆ ಕೆಲಸ ಮಾಡ್ತಾ ಇದ್ಲು ಅನ್ನುವಂತಹ ಮಾಹಿತಿ ಇದೆ. ಕಾರಣಾಂತರಗಳಿಂದ ಕೆಲಸದ ದಿನಗಳ ಕಾಲ ಅಂದ್ರೆ ಕೆಲ ದಿನಗಳ ಕಾಲ ರಜೆ ಹಾಕಿದ್ರು. ಇದರಿಂದ ಕೋಪಗೊಂಡಿದ್ದ ಸೈಬರ್ ಮಾಲೀಕ ಸೈಯದ್ ಜನವರಿ 22ರಂದು ರಾತ್ರಿ 7:30 ವೇಳೆ ನಿಂದನೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಹಿಳೆ ಮಾಡ್ತಾ ಇದ್ದಾರೆ.